ಅಮೆರಿಕ ಇಸ್ರೇಲ್ ಸೇರಿ ಇರಾನ್ ದೇಶದ ಮೇಲೆ ಅಟ್ಯಾಕ್ ಮಾಡಿದರೆ ಯಾಕೆ ಇರಾನ್ ದೇಶ ಇಡೀ ಮಿಡ್ಲ್ ಈಸ್ಟ್ನ ಟಾರ್ಗೆಟ್ ಮಾಡಿ ಬಾಂಬ್ಗಳ ಮಳೆ ಸುರಿಸ್ತಾ ಇದೆ? ಇಸ್ರೇಲ್ ಅಮೆರಿಕ ಸೇರಿ ಇರಾನ್ ದೇಶದ ಸುಪ್ರೀಂ ಲೀಡರ್ ಅಯತುಲ್ಲಾ ಖಮೇನಿಯನ್ನ ಕೊಲೆ ಮಾಡಿದೆ. ಕಳೆದ ವಾರಗಳಲ್ಲಿ ಇರಾನ್ನ 40 ಜನ ಕಮಾಂಡರ್ಸ್ ಮತ್ತೆ ಟಾಪ್ ಲೀಡರ್ಸ್ಗಳನ್ನ ಎಲಿಮಿನೇಟ್ ಮಾಡಲಾಗಿದೆ. ಇರಾನ್ನ ಆಲ್ಮೋಸ್ಟ್ ಎಲ್ಲಾ ಡಿಸಿಷನ್ ಮೇಕಿಂಗ್ ಟಾಪ್ ಲೀಡರ್ಸ್ಗಳು ಸತ್ತು ಹೋದ್ರು ಕೂಡ ಅವರ ಏರ್ ಡಿಫೆನ್ಸ್ ಮತ್ತೆ ಏರ್ ಫೋರ್ಸ್ಗಳ ಮೇಲೆ ಮೊದಲೇ ದಾಳಿ ಮಾಡಿ ನಾಶ ಮಾಡಲಾಗಿದೆ. ಆದರೂ ಕೂಡ ಈಗ ಇರಾನ್ ಮೊಸಾದ್ ಡಿಫೆನ್ಸ್ ಸಿಸ್ಟಮ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಜೊತೆ ಇಡೀ ಮಿಡ್ಲ್ ಈಸ್ಟ್ ನಲ್ಲಿರೋ USA ಬೇಸಸ್ಗಳ ಮೇಲೆ ಬಹಳ ಉಗ್ರವಾದಂಥ ಯುದ್ಧ ಮಾಡ್ತಾ ಇದೆ. ವರ್ಲ್ಡ್ ಅಲ್ಲೇ ಬಹಳ ಶಕ್ತಿಶಾಲಿಯಾದಂಥ ಅಮೆರಿಕ ಜೊತೆ ಇವತ್ತು ಇರಾನ್ ಯಾಕೆ ಒಂಟಿಯಾಗಿ ಯುದ್ಧ ಮಾಡುವಂತ ಸಂದರ್ಭ ಬಂದಿದೆ? ಈ ಯುದ್ಧ ಇಷ್ಟಕ್ಕೂ ಯಾಕೆ ಮೊದಲಾಯಿತು? ಇದರ ಹಿಂದಿನ ಹಿಸ್ಟ್ರಿ ಏನು? ಇದನ್ನೆಲ್ಲ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರೋ ಇಂಡಿಯನ್ ಸ್ಟೋರೀಸ್. ಮೊದಲನೇದಾಗಿ ಇಸ್ರೇಲ್ ಅಮೆರಿಕ ಜೊತೆ ಸೇರಿಕೊಂಡು ಇರಾನ್ ದೇಶದ ಮೇಲೆ ಅಟ್ಯಾಕ್ ಮಾಡಿದೆ. ಅದಕ್ಕೆ ಇರಾನ್ ತನ್ನ ಲಿಮಿಟೇಷನ್ಗಳನ್ನೆಲ್ಲ ಬದಿಗಿಟ್ಟು UAE, ಕತಾರ್, ಕುವೈಟ್, ಬಹ್ರೇನ್ ಮತ್ತು ಸೌದಿ ಅರೇಬಿಯಾಗಳಲ್ಲೆಲ್ಲ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಈ ಯುದ್ಧಗಳ ಪರಿಣಾಮ ಹೇಗಾಗಿದೆ ಅಂದರೆ, ವರ್ಲ್ಡಲ್ಲೇ ಸೇಫೆಸ್ಟ್ ಪ್ಲೇಸ್ ಅಂತ ಕರೆಯೋ ದುಬೈ ಕೂಡ ತನ್ನ ಏರ್ಪೋರ್ಟ್ನ ಬಂದ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈ ಇಸ್ರೇಲ್ ಮತ್ತು ಇರಾನ್ನ ಕಥೆಯ ಒಂದು ಭಾಗ ಮೊದಲಾಗಿದ್ದು ಮೇ 2025ರಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸೀಸ್ ಹೇಳುತ್ತೆ, ಇರಾನ್ ದೇಶವು 60%ಗೂ ಹೆಚ್ಚು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡ್ತಾ ಇದೆ ಅಂತ. ಏನಪ್ಪ ಇದು ಯುರೇನಿಯಂ ಎನ್ರಿಚ್ಮೆಂಟ್ ಅಂದ್ರೆ? ಯುರೇನಿಯಂ ಎನ್ರಿಚ್ಮೆಂಟ್ 20% ಒಳಗಡೆ ಇದ್ರೆ ಅದನ್ನ ಮೆಡಿಕಲ್ ರಿಸೋರ್ಸ್ಗಳಿಗೆ, ಪವರ್ ಪ್ಲಾಂಟ್ಸ್ಗಳಿಗೆ ಬಳಸಬಹುದು. ಅದೇ 90% ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದ್ರೆ ಇದು ವೆಪನ್ ಗ್ರೇಡ್ ಅಲ್ಲಿ ಬಳಸಲಾಗುತ್ತೆ ಅಂತ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸೀಸ್ ಹೇಳಿದ್ದು. ಈ ಇರಾನ್ ಈಗಾಗಲೇ 60% ಕ್ರಾಸ್ ಮಾಡಿದೆ, 90% ಎನ್ರಿಚ್ಮೆಂಟ್ ಮಾಡೋ ಪ್ರಾಸೆಸ್ನಲ್ಲಿ ಇದೆ ಅಂತ. ಇದಕ್ಕೆ ಉತ್ತರವಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಇರಾನ್ ನ್ಯೂಕ್ಲಿಯರ್ ವೆಪನ್ ತಯಾರಿ ಮಾಡೋಕೆ ಬಿಡೋದಿಲ್ಲ ಅಂತ. ಇನ್ಫ್ಯಾಕ್ಟ್ ಇಡೀ ವೆಸ್ಟರ್ನ್ ಮೀಡಿಯಾ ಪ್ರಪಂಚಕ್ಕೆಲ್ಲ ಇರಾನ್ ದೇಶ ಒಂದು ಟೆರರಿಸಂನ ಸಪೋರ್ಟ್ ಮಾಡುತ್ತೆ, ನ್ಯೂಕ್ಲಿಯರ್ ಬಾಂಬ್ಗಳಿಂದ ಇಡೀ ಜಗತ್ತನ್ನ ಯುದ್ಧದ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ತರ ಬಹಳಷ್ಟು ಸಲ ಪ್ರಚಾರ ಮಾಡಿದೆ. ಹಂಗಂತ ಹೇಳಿ ಇವೆಲ್ಲ ಸತ್ಯನಾ ಅಂದ್ರೆ, ಜಿಯೋ ಪಾಲಿಟಿಕ್ಸ್ ಅಲ್ಲಿ ಯಾವತ್ತೂ ವೈಟ್ ಅಂಡ್ ಬ್ಲ್ಯಾಕ್ ತರ ಇರೋದಿಲ್ಲ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ, ಅಮೆರಿಕ ಒಂದು ಸಮಯದಲ್ಲಿ ಇದೇ ಇರಾನ್ನ ಬೆಸ್ಟ್ ಫ್ರೆಂಡ್ ಆಗಿತ್ತು ಅಂದ್ರೆ ನೀವು ನಂಬ್ತೀರಾ? ಇದೇ ಅಮೆರಿಕ ನ್ಯೂಕ್ಲಿಯರ್ ಟೆಕ್ನಾಲಜಿನ ಇರಾನ್ಗೆ ಗಿಫ್ಟ್ ಆಗಿ ಒಂದ್ಸಲ ಕೊಟ್ಟಿತ್ತು. ಇದೆಲ್ಲ ಹೇಗಾಯ್ತು ಅಂತೀರಾ? ಯಾವ ದೇಶದಲ್ಲಿ ಪವರ್ ಅಂಡ್ ಪ್ರೊಟೆಕ್ಷನ್ ಇರುತ್ತೋ ಆ ದೇಶ ಇಡೀ ಜಗತ್ತನ್ನೇ ರೂಲ್ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಇರಾನ್ ದೇಶನ ನೋಡಿದ್ರೆ ಅಲ್ಲಿ ಆಯಿಲ್ ಸಿಗುತ್ತೆ, ದಟ್ ಮೀನ್ಸ್ ಪವರ್. ಅದೇ ರೀತಿ ಯಾವ ದೇಶ ನ್ಯೂಕ್ಲಿಯರ್ ಬಾಂಬನ್ನ ಇಟ್ಕೊಂಡಿರುತ್ತೋ ಆ ದೇಶ ಸೇಫ್ ಆಗಿರುತ್ತೆ. ಆ ದೇಶದ ಮೇಲೆ ಯಾರು ಅಟ್ಯಾಕ್ ಮಾಡೋ ಮುಂಚೆ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಅಮೆರಿಕದ ಹತ್ರ ನ್ಯೂಕ್ಲಿಯರ್ ಟೆಕ್ನಾಲಜಿ ಇದೆ, ಇರಾನ್ ಹತ್ರ ಆಯಿಲ್ ರಿಸೋರ್ಸಸ್ ಇದೆ. ಅಮೆರಿಕಾಗೆ ಇರಾನ್ನ ಆಯಿಲ್ ರಿಸೋರ್ಸಸ್ ಬಹಳ ಮುಖ್ಯವಾಗಿದೆ. ಅದಕ್ಕೆ ಈ ಎರಡು ದೇಶಗಳು ಒಂದಕ್ಕೊಂದು ಪರಸ್ಪರ ಡೀಲ್ ಮಾಡ್ಕೋತವೆ. ಇರಾನ್ ಹೇಳುತ್ತೆ, ನಿಮ್ಮ ನ್ಯೂಕ್ಲಿಯರ್ ಟೆಕ್ನಾಲಜಿನ ಇರಾನ್ಗೆ ಕೊಡಿ. ಅಮೆರಿಕ ಹೇಳುತ್ತೆ, ನಾವು ನಿಮ್ಮಲ್ಲಿರೋ ಆಯಿಲ್ ರಿಸೋರ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ದೇಶನ ಇನ್ನೂ ಡೆವಲಪ್ ಮಾಡ್ತೀವಿ ಅನ್ನುತ್ತೆ. ನಿಧಾನಕ್ಕೆ ಅಮೆರಿಕದ ಕಲ್ಚರ್ ಮತ್ತೆ ಟ್ರೆಡಿಷನ್ ಇರಾನ್ನಲ್ಲಿ ಮೊದಲಾಗುತ್ತೆ. ಒಂದು ಟೈಮಲ್ಲಿ ಇರಾನ್ನ ರಸ್ತೆಗಳು, ಜನರು ಅಮೆರಿಕನ್ ಸ್ಟೈಲ್ನಲ್ಲಿ ಬದಲಾಗ್ತಾರೆ. ಆ ಟೈಮಲ್ಲಿ ಅಮೆರಿಕ ಮತ್ತೆ ಇರಾನ್ ಅಷ್ಟೊಂದು ಹೊಂದಾಣಿಕೆಯಿಂದ ಇರಬೇಕಾದ್ರೆ ಇವಾಗ ಯಾಕೆ ಅಮೆರಿಕಾನೇ ಇರಾನ್ನ ಟಾರ್ಗೆಟ್ ಮಾಡಿ ಟೆರರಿಸ್ಟ್ ನೇಷನ್ ಅಂತ ಹೇಳ್ತಾ ಇದೆ ಅಂದ್ರೆ, ಇರಾನ್ನ ಇತಿಹಾಸನ ಇನ್ನೂ ಸ್ವಲ್ಪ ಆಳವಾಗಿ ನೋಡಬೇಕಾಗುತ್ತೆ. ಇರಾನ್ ಅಮೆರಿಕ ಜೊತೆ ಕೈ ಜೋಡಿಸಿದ ಮೇಲೆ 1950ನಲ್ಲಿ ಇರಾನ್ ಪ್ರಪಂಚದಲ್ಲಿ ಬಹಳ ಫಾಸ್ಟ್ ಡೆವಲಪಿಂಗ್ ಕಂಟ್ರಿ ಆಗಿತ್ತು. ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಗಳು, ಶಾಪಿಂಗ್ ಮಾಲ್ಗಳು, ಹೊಸ ಬಿಸ್ನೆಸ್ಗಳು ಸ್ಟಾರ್ಟ್ ಆಗ್ತಾ ಇದ್ವು. ಬಟ್ ಅದೇ ಸಮಯದಲ್ಲಿ ಇರಾನ್ ದೇಶದ ಬಡವರಿಗೆ, ಇರಾನ್ ದೇಶದ ಮೂಲ ನಿವಾಸಿಗಳಿಗೆ, ಮಿಡಲ್ ಕ್ಲಾಸ್ ಜನಗಳ ಪರಿಸ್ಥಿತಿ ಹೇಗಾಗಿತ್ತಪ್ಪ ಅಂದ್ರೆ, ಅವರಿಗೆ ಸರಿಯಾದ ಊಟ ಕೂಡ ಸಿಗ್ತಾ ಇದ್ದಿಲ್ಲ, ಕೆಲಸಕ್ಕೆ ತಕ್ಕಂತ ಸಂಬಳ ಇಲ್ಲ. ಇಂತಹ ಪರಿಸ್ಥಿತಿ ಇರಾನ್ನ ಬಡ ಜನಗಳಿಗೆ ಬಂತು. ಅನ್ಎಂಪ್ಲಾಯ್ಮೆಂಟ್ ಬಹಳ ಜಾಸ್ತಿ ಆಯ್ತು. ಅಲ್ಲಿನ ಅಮೆರಿಕನ್ನರು ಮತ್ತೆ ಇರಾನ್ನ ಶ್ರೀಮಂತರು ಮೋಜು ಮಸ್ತಿ ಪಾರ್ಟಿ ಮಾಡ್ತಾ ಇದ್ರೆ ಬಡವರಿಗೆ ಊಟಕ್ಕೂ ಯೋಚನೆ ಮಾಡುವಂತ ಸ್ಥಿತಿ ಬರುತ್ತೆ. ಈ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ, ಇರಾನ್ ಮಾರಿದ ಆಯಿಲ್ ನಿಂದ ಬಂದ ಲಾಭದಲ್ಲಿ 80% ಹಣ ವೆಸ್ಟರ್ನ್ ಕಂಪನೀಸ್ ಗಳಿಗೆ ಹೋಗ್ತಾ ಇತ್ತು. ಇರಾನ್ ದೇಶದ ಸಾಮಾನ್ಯ ಜನರ ದೃಷ್ಟಿಕೋನದಿಂದ ನೋಡೋದಾದ್ರೆ
ಅಮೆರಿಕ ಇರಾನ್ನ ಆಯಿಲ್ನಿಂದ ಶ್ರೀಮಂತ ಆಯಿತು. ಇರಾನ್ ದುಡಿದ ಹಣದಿಂದ ಇರಾನ್ನ ಶ್ರೀಮಂತ ಕುಟುಂಬಗಳು ಇನ್ನೂ ಶ್ರೀಮಂತರಾಗ್ತಾರೆ. ಆದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಇಂತಹ ಟೈಮಲ್ಲಿ ದ ಶಾಹ್ ಆಫ್ ಇರಾನ್ ಒಂದು ಪಾರ್ಟಿನ ಕೊಡ್ತಾನೆ. ಪಾರ್ಟಿ ಅಂದ್ರೆ ಅಂತ ಇಂಥ ಪಾರ್ಟಿ ಅಲ್ಲ. ಪ್ರಪಂಚದ ಎಲ್ಲಾ ರಾಜರಾಣಿಯರು, ಪ್ರಧಾನಿಗಳು, ಎಲ್ಲಾ ದೇಶದ ಪ್ರೆಸಿಡೆಂಟ್ಗಳು ಎಲ್ಲರನ್ನೂ ಇರಾನ್ ದೇಶಕ್ಕೆ ಇನ್ವೈಟ್ ಮಾಡಿ ಅವರಿಗೆ ಪಾರ್ಟಿಗಂತಾನೆ ಹೇಳಿ ಸುಮಾರು 18,000 ಕಿಲೋ ಫುಡ್ ಅನ್ನ ಪ್ಯಾರಿಸ್ನಿಂದ ತರಿಸ್ತಾನೆ. 25,000ಕ್ಕೂ ಹೆಚ್ಚು ವಿಂಟೇಜ್ ವೈನ್ಸ್ಗಳನ್ನ ಯುರೋಪ್ನಿಂದ ಇಂಪೋರ್ಟ್ ಮಾಡಿಸ್ತಾನೆ. ಟನ್ಗಟ್ಲೆ ಐಸ್ಗಳನ್ನ ಯುರೋಪ್ನಿಂದ ಮಿಲಿಟರಿ ವೆಹಿಕಲ್ಗಳಲ್ಲಿ ಅಂದ್ರೆ ಮಿಲಿಟರಿ ಏರೋಪ್ಲೇನ್ಗಳಲ್ಲಿ ತರಿಸ್ತಾರೆ. ಯಾಕಪ್ಪ ಈ ಟನ್ಗಟ್ಲೆ ಐಸ್ಗಳಂದ್ರೆ ಆ ಇಂಪೋರ್ಟ್ ಮಾಡ್ಕೊಂಡಿರೋ ವಿಂಟೇಜ್ ವೈನ್ಸ್ಗಳು ಕೂಲ್ ಆಗಿರ್ಲಿ ಅಂತ. ಅದೇ ರೀತಿ ಸಾವಿರಾರು ಹೂವಿನ ಗಿಡಗಳನ್ನ, ಡೆಕೋರೇಷನ್ಗಳನ್ನ ಯುರೋಪ್ ಮತ್ತೆ ಪ್ಯಾರಿಸ್ನಿಂದ ತರಿಸ್ತಾರೆ. ಸುಮಾರು ಈ ಪಾರ್ಟಿಗೆ $100 ಮಿಲಿಯನ್ ಖರ್ಚಾಗಿರುತ್ತೆ. ಈ ಪಾರ್ಟಿಯ ಸುತ್ತಮುತ್ತ ಇರಾನ್ನ ಸಾಮಾನ್ಯ ಜನರು, ಬಡ ಜನರು ಇರಬಾರ್ದು ಅಂತ ಹೇಳಿ ಅವ್ರನ್ನ ಫೋರ್ಸ್ಫುಲ್ ಆಗಿ ದೂರ ಇಡ್ತಾರೆ. ನೀವೇ ವಿಚಾರ ಮಾಡಿ ಅಲ್ಲಿನ ಜನರ ಪರಿಸ್ಥಿತಿ ಏನಾಗಿರ್ಬೋದು ಅಂತ. ಇಲ್ಲಿಂದ ಇರಾನ್ನಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ರೆಬೆಲಿಯನ್ನ ಚಾಲನೆ ಮಾಡಿದ್ದು ಅಯತುಲ್ಲಾ ಖೊಮೇನಿ. ನಿಧಾನ ಆಡಳಿತವನ್ನ ಕಿತ್ತಾಕಿ ಖೊಮೇನಿ ಅಲ್ಲಿಗೆ ಬರ್ತಾನೆ. ಖೊಮೇನಿ ಬಂದ ತಕ್ಷಣ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಪ್ಪಾ ಅಂದ್ರೆ ಇರಾನ್ ದೇಶವನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಮಾಡೋದು. ಅದಾದ ಸ್ವಲ್ಪ ದಿನಗಳಾದ್ಮೇಲೆ ಇರಾನಿಯನ್ ಸ್ಟೂಡೆಂಟ್ಗಳು ಅಮೆರಿಕನ್ ಸ್ಟೂಡೆಂಟ್ಗಳನ್ನ ಬಂಧಿಸಿ ಹಾಸ್ಟೇಜ್ ಆಗಿ ಇಡ್ತಾರೆ. ಇದನ್ನ ಖೊಮೇನಿ ಓಪನ್ ಆಗಿ ಸಪೋರ್ಟ್ ಮಾಡ್ತಾನೆ. ಕೊನೆಗೆ ಅಮೆರಿಕ ಜೊತೆ ಮಾಡಿದ ಎಲ್ಲಾ ಆಯಿಲ್ ರಿಸೋರ್ಸಸ್ ಡೀಲ್ ಗಳನ್ನ ಕ್ಯಾನ್ಸಲ್ ಮಾಡ್ತಾನೆ. ಇರಾನ್ ದೇಶದಲ್ಲಿರುವ ಎಲ್ಲಾ ಅಮೆರಿಕನ್ನ ದೇಶ ಬಿಟ್ಟು ಹೋಗೋಕೆ ಆದೇಶ ಕೊಡ್ತಾನೆ. ಇಲ್ಲಿಂದ ನಿಧಾನಕ್ಕೆ ಇರಾನ್ ಮತ್ತೆ ಅಮೆರಿಕ ಶತ್ರುಗಳಾಗ್ತಾ ಬರ್ತಾರೆ. ಇದರಿಂದ ಕೋಪಗೊಂಡ ಅಮೆರಿಕ ತನ್ನ ದೇಶದಲ್ಲಿನ ಇರಾನ್ ಸಂಪತ್ತನ್ನ ಅಂದ್ರೆ ಇರಾನ್ನ ಆಸೆಟ್ ಗಳನ್ನ ಫ್ರೀಸ್ ಮಾಡುತ್ತೆ. ಇರಾಕ್ ದೇಶಕ್ಕೆ ಫಂಡ್ ಕೊಟ್ಟು ಸದ್ದಾಂ ಹುಸೇನ್ ನಿಂದ ಇರಾನ್ ಮೇಲೆ ದಾಳಿ ಮಾಡಿಸುತ್ತೆ. ಈ ಯುದ್ಧದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಸಾಯ್ತಾರೆ. ಇಲ್ಲಿ ಅಮೆರಿಕ ದೇಶ ಹೇಗಿದೆ ಅಂತ ನೋಡಿದ್ರೆ, ಯಾವ ಸದ್ದಾಂ ಹುಸೇನ್ನ ಇರಾನ್ ಮೇಲೆ ದಾಳಿ ಮಾಡಿಸಿತ್ತೋ ಅದೇ ಇರಾಕ್ ಆಯಿಲ್ ರಿಸೋರ್ಸ್ಗಳಿಗೋಸ್ಕರ ಕುವೈಟ್ ಮೇಲೆ ದಾಳಿ ಮಾಡಿದಾಗ 30 ಕಂಟ್ರೀಸ್ಗಳನ್ನ ಜೊತೆ ಮಾಡಿಕೊಂಡು ಇರಾಕ್ ಮೇಲೆ ದಾಳಿ ಮಾಡಿ ಸದ್ದಾಂ ಹುಸೇನ್ನ ಪಬ್ಲಿಕ್ ಅಲ್ಲಿ ನೇಣುಗಂಬಕ್ಕೆ ಏರಿಸಿ ಸಾಯಿಸಲಾಗುತ್ತೆ. ನಿಧಾನಕ್ಕೆ ಅಮೆರಿಕ ಇರಾನ್ನ ಸುತ್ತಮುತ್ತಲಿನ ದೇಶಗಳಿಂದ ಅಮೆರಿಕನ್ ಟ್ರೂಪ್ಸ್ಗಳನ್ನ ಅಳವಡಿಸಲಾಗುತ್ತೆ. 2003ರ ನಂತರ ಇರಾನ್ ಇರಾಕ್ನ ಬಾರ್ಡರ್ನಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಅಮೆರಿಕನ್ ಟ್ರೂಪ್ಸ್ಗಳನ್ನ ಮತ್ತೆ ಈಸ್ಟ್ನಲ್ಲಿ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಟ್ರೂಪ್ಸ್ಗಳನ್ನ ಮತ್ತೆ ಇರಾನ್ನ ಸೌತ್ನಲ್ಲಿ ಬರುವಂತ ಬೆಹರೇನ್ನಲ್ಲಿ US ನೇವಿಯನ್ನ ಮತ್ತೆ ದೂರದಿಂದ ಕೂಡ ಇಸ್ರೇಲ್ನಲ್ಲಿ ಇರಾನ್ನ ದಾಳಿ ಮಾಡೋಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರುತ್ತೆ. ಇದೆಲ್ಲ ಇದ್ದಾಗ್ಲೂ ಕೂಡ ಇರಾನ್ ಅಮೆರಿಕಾಗೆ ಹೇಳುತ್ತೆ, ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಸ್ಟಾಪ್ ಮಾಡ್ತೀವಿ, ಆದ್ರೆ ನೀವು ಮಾಡಿರೋ ಈ ಸ್ಯಾಂಕ್ಷನ್ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳುತ್ತೆ. 2015ರಲ್ಲಿ ಬರಾಕ್ ಒಬಾಮಾ ಈ ಸ್ಯಾಂಕ್ಷನ್ಗಳನ್ನೆಲ್ಲ ತೆಗಿತಾರೆ. ಇರಾನ್ ಕೂಡ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಸ್ಟಾಪ್ ಮಾಡುತ್ತೆ. ಎಲ್ಲ ಸರಿ ಇದೆ ಅನ್ನೋಷ್ಟರಲ್ಲಿ 2015ರಲ್ಲಿ ಡೊನಾಲ್ಡ್ ಟ್ರಂಪ್ ಆ ಕ್ಯಾನ್ಸಲ್ ಮಾಡಿದ ಎಲ್ಲಾ ಸ್ಯಾಂಕ್ಷನ್ಗಳನ್ನ ಮತ್ತೆ ಜಾರಿ ಮಾಡ್ತಾನೆ. ಇದನ್ನೆಲ್ಲ ನೋಡಿದ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ರೀಸ್ಟಾರ್ಟ್ ಮಾಡುತ್ತೆ. ಇಲ್ಲಿಂದ ಮತ್ತೆ ಅಮೆರಿಕ ಮತ್ತೆ ಇರಾನ್ನ ಘರ್ಷಣೆ ಕಂಟಿನ್ಯೂ ಆಗುತ್ತೆ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ವೆಸ್ಟರ್ನ್ ಕಂಟ್ರೀಸ್ ಹೇಳ್ತಾ ಇವೆ ಇರಾನ್ ಭಯಾನಕ ದಾಳಿ ಮಾಡೋಕೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ನಡೆಸ್ತಾ ಇದೆ ಅಂತ. ಆದ್ರೆ ಇರಾನ್ ಹೇಳ್ತಾ ಇದೆ, ಇಷ್ಟೊಂದು ಸಲ ಮೋಸ ಹೋದ್ಮೇಲೂ ಕೂಡ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಮಗೆ ಅನಿವಾರ್ಯ ಅಂತ ಹೇಳ್ತಾ ಇದೆ. ಸೊ ಇವಾಗ ನೀವೇ ಡಿಸೈಡ್ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ. ನಮಸ್ಕಾರ.